ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ನಾವು ಮಹಾಶಿವರಾತ್ರಿನ ಹೇಗೆಲ್ಲ ಆಚರಿಸ್ತೀವಿ ಅನ್ನೋದನ್ನು ಈ ಲಾಗಲ್ಲಿ ಹೇಳ್ತೀನಿ ಬನ್ನಿ. ನಾನು ಬೆಳಗ್ಗೆಗೆ ಟಿಫನ್ಗೆ ಅಂದ್ಬಿಟ್ಟು ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಈರುಳ್ಳಿ, ಟೊಮೆಟೊ, ಹಸಿಮೆಣಸು ಎಲ್ಲ ತರಕಾರಿಗಳನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇದು ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಅವರೆಕಾಳು ಉಪ್ಪಿಟ್ಟು ಮಾಡೋಕ್ಕೆ ಏನೇನೆಲ್ಲ ಐಟಮ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ. ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಅವರೆಕಾಳು ಉಪ್ಪಿಟ್ಟಿಗೆ ಏನೇನೆಲ್ಲ ಐಟಮ್ ಬೇಕು ಅನ್ನೋದನ್ನು ತೋರಿಸ್ತೀನಿ. ಹೇಗೆ ಮಾಡೋದು ಕೂಡ ಹೇಳ್ತೀನಿ ಬನ್ನಿ. ನಾನಿಲ್ಲಿ ಕರಿಬೇವು, ಬೆಳ್ಳುಳ್ಳಿ, ಹಸಿಮೆಣಸು, ಟೊಮೆಟೊ, ಈರುಳ್ಳಿ, ಹಾಗೆ ಕೂಡ ನಾನು ತೆಂಗಿನಕಾಯಿ ಒಂದು ಸ್ವಲ್ಪ, ಆಮೇಲೆ ಕಡಲೆಬೇಳೆ, ಆಮೇಲೆ ಅವರೆಕಾಳು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಬನ್ಸಿ ರವೆ ತೊಗೊಂಡಿದ್ದೀನಿ. ಬನ್ಸಿ ರವೆನ ತೊಗೊಳ್ಳಿ, ಉಪ್ಪಿಟ್ಟು ಮಾಡೋಕ್ಕೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನು ಉಪ್ಪಿಟ್ಟು ಮಾಡೋಕ್ಕೆ ಒಂದು ಬಾಂಡಿಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು, ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ 2 ಮಿನಿಟ್ಸು ಫ್ರೈ ಮಾಡಬೇಕು, ಅದು ಕಲರ್ ಚೇಂಜ್ ಆಗೋವರೆಗೂ. ಆಮೇಲೆ ನಾನು ಅದಕ್ಕೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಬೇಯಿಸ್ಕೊಂಡಿರೋಂಥ ಅವರೆಕಾಳು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನು 2 ಕಪ್ಪು ರವೆ ತೊಗೊಂಡಿದ್ದೀನಿ ಇಲ್ಲಿ. ಅದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ 2 ಕಪ್ಪು ರವೆಗೆ ನಾವು 4 ರಿಂದ 5 ಕಪ್ಪು ನೀರು ಹಾಕಬೇಕು. ಯಾಕೆ ಅಂತ ಅಂದರೆ ಸ್ವಲ್ಪ ತರಕಾರಿನೂ ಹಾಕಿರ್ತೀವಿ ಅಲ್ವಾ, ಅದು ಕುಕ್ ಆಗಬೇಕು. ಆಮೇಲೆ ಚೆನ್ನಾಗಿ ಕುಕ್ ಆದರೆ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀರು ಹಾಕಿ ಆದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ತಿರ್ಸ್ಬಿಟ್ಟು ಒಂದು 10 ರಿಂದ 15 ನಿಮಿಷ ಕುಕ್ ಮಾಡಬೇಕು. ಕೊನೆಗೂ ಉಪ್ಪಿಟ್ಟು ರೆಡಿ ಆಯಿತು. ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ. ಯಾಕಂದರೆ ನಾನು ಟ್ರೈ ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ ಒಂದ್ಸಲ, ನಿಮಗೂ ಗೊತ್ತಾಗುತ್ತೆ ಹೇಗಿದೆ ಟೇಸ್ಟು ಅಂತ ಹೇಳಿ. ಇಷ್ಟು ಮಾರ್ನಿಂಗು ಟಿಫನ್ ಆಯಿತು. ಟಿಫನ್ ಮುಗಿಸ್ಕೊಂಡು ಶಿವನ್ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಕೊನೆಗೆ ನಮ್ಮನೆ ಹತ್ರ ಇರುವಂಥ ಶಿವ ಟೆಂಪಲ್ಗೆ ಹೋದ್ವಿ. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ಕೊಟ್ಟರು, ಪುಳಿಯೋಗರೆ ಮತ್ತು ಬಿಸಿಬೇಳೆ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಆಮೇಲೆ ಮನೆಗೆ ಬಂದುಬಿಟ್ಟು ಏನೇನೆಲ್ಲ ಅಡುಗೆ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಆಮೇಲೆ ಮನೆಗೆ ಬಂದುಬಿಟ್ಟು ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಏನೇನೆಲ್ಲ ಅಡುಗೆ ಮಾಡಿದ್ದೆ ನೋಡಿ. ಪಾಯಸ ಮಾಡಿದ್ದೆ, ಆಮೇಲೆ ಬೇಳೆ ಸಾಂಬಾರು ಮಾಡಿದ್ದೆ, ಅದಾದಮೇಲೆ ಕೋಸಗಡ್ಡೆ ಪಲ್ಯ ಮಾಡಿದ್ದೆ ಸೈಡು, ರೈಸು, ಅದಾದಮೇಲೆ ಈರುಳ್ಳಿ ಪಕೋಡ ಮಾಡಿದ್ದೆ. ಇದಿಷ್ಟು ನಮ್ಮನೆಯಲ್ಲಿ ಮಾಡಿದಂಥ ಹಬ್ಬಕ್ಕೆ ಸ್ಪೆಷಲು. ನೀವೇನೇನು ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ನನ್ನ ಮಗಳು ಪಾಯಸ ಅಂತ ಇದ್ರು, ಅದಕ್ಕೆ ಅವಳಿಗೂ ಕೂಡ ಪಾಯಸ ಹಾಕ್ಕೊಟ್ಟೆ. ಅವಳು ಕೂಡ ಇಷ್ಟಪಟ್ಟು ತಿಂತಾಳೆ, ಯಾಕಂದರೆ ಅವಳಿಗೆ ಪಾಯಸ ಅಂದರೆ ಅಷ್ಟು ಇಷ್ಟ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.